ಈ ಕೊಲೆಗಳಿಗೆ ಕೊನೆ ಯಾವಾಗ ಅಂತ ಹೇಳಿ, ಈ ಕೊಲೆಗಳು ಒಂದಾದ ಮೇಲೆ ಒಂದು ಕೊಲೆಗಳು ಎಷ್ಟು ನಡೀತಾ ಹೋಗಬೇಕು, ಈ ಸರಣಿಗೆ ಕೊನೆ ಬೀಳಲೇಬೇಕು. ಇದು ಈ ಕೊಲೆಗಳ ಸರಣಿ ಮುಂದುವರಿತಾ ಹೋಗುತ್ತೆ, ಕೊಂಡಿಗಳು ಸೇರ್ಪಡೆ ಆಗ್ತಾ ಹೋಗ್ತವೆ. ಇತಿಹಾಸ ಉದ್ದಕ್ಕೂ ನೀವು ಪಾಠವನ್ನು ಏನು ಒಂದೊಂದು ಕೊಲೆಯನ್ನು ಕೂಡ ಅಧ್ಯಯನ ಮಾಡ್ತಾ ಹೋದರೆ ಆ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಕೊನೆ ಬೇಕಿದೆ, ಯಾವಾಗ, ಹೇಗೆ ಅನ್ನೋದ್ರ ಬಗ್ಗೆ ಒಂದು ವರದಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ನೀರು ಸಾಲದು ಎಂಬಂತೆ ನೆತ್ತರೂ ಹರಿದಿದೆ. ಹವಾಮಾನ ಇಲಾಖೆಯ ರೆಡ್ ಅಲರ್ಟ್ ಜೊತೆಗೆ ಬಿಸಿ ರಕ್ತದ ರೆಡ್ ಅಲರ್ಟ್ ಕೂಡ ಜಾರಿಯಾಗಿದೆ. ಮಂಗಳವಾರ ಮಧ್ಯಾಹ್ನ 3:30 ಚೆಲ್ಲಿದ ರಕ್ತ ಇಡೀ ಕರಾವಳಿಯನ್ನ ಮತ್ತೆ ಬೆಚ್ಚಿ ಬೀಳಿಸಿದೆ. ಬಂಟ್ವಾಳದ ಇರಾಕೋಡಿಯಲ್ಲಿ ನಡೆದ ಭೀಕರ ಕೊಲೆ ಇಡೀ ಜಿಲ್ಲೆಯನ್ನ ಬೂದಿ ಮುಚ್ಚಿದ ಕೆಂಡದಂತಾಗಿಸಿದೆ. ಮರಳು ಅನ್ಲೋಡ್ ಮಾಡಿ ಹೋಗ್ತಿದ್ದವನ ಕಗ್ಗೊಲೆ, ನರಳಿ ಪ್ರಾಣ ಬಿಟ್ಟ ರಹಿಮಾನ್, ಶಫಿ ಬದುಕಿದ್ದೇ ಪವಾಡ. ಕರಾವಳಿ ಜಿಲ್ಲೆಯಲ್ಲಿ ನೆತ್ತರದಾಹ ನಿಲ್ತಿಲ್ಲ. ಕೋಮು ಸಂಘರ್ಷವೋ ಅಥವಾ ಇನ್ಯಾವ ದ್ವೇಷವೋ ಗೊತ್ತಿಲ್ಲ, ಮೇಲಿಂದ ಮೇಲೆ ಹೆಣಗಳು ಮಾತ್ರ ಉರುಳುತ್ತಾನೇ ಇವೆ. ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಆ ನೆತ್ತರ ಕಲೆಗಳು ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಮತ್ತೋರ್ವನ ಕಗ್ಗೊಲೆಯಾಗಿದೆ. ಪಿಕಪ್ ವಾಹನ ಚಾಲಕ ರಹಿಮಾನ್ ಬಂಟ್ವಾಳ ತಾಲೂಕಿನ ಇರಾಕೋಡಿಯಲ್ಲಿ ಮರಳು ಅನ್ಲೋಡ್ ಮಾಡಿ ಹೊರಟಿದ್ದ. ಈ ವೇಳೆ ಅದೆಲ್ಲಿಂದ ಬಂದ್ರೋ ಗೊತ್ತಿಲ್ಲ, ಏಕಾಏಕಿ ರಹಿಮಾನ್ ಮೇಲೆ ಹಂತಕರ ತಂಡ ಮುಗಿಬಿದ್ದಿದೆ. ಗಾಡಿಯಲ್ಲಿ ಕುಳಿತಿದ್ದವನನ್ನ ಎಳ್ಕೊಂಡು ಹೊರಗೆ ಬಂದು ಸಿಕ್ಕಂತೆ ಕೊಚ್ಚಿದ್ದಾರೆ. ಈತನ ಜೊತೆಗಿದ್ದ ಶಫಿ ಮೇಲೂ ಮಚ್ಚು ಬೀಸಿದ್ದು ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಬಂಟ್ವಾಳದಲ್ಲಿ ರಹಿಮಾನ್ ಹೆಣ ಬೀಳುತ್ತಿದ್ದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಕೊತ ಕುದಿಯೋದಕ್ಕೆ ಶುರುವಾಗಿದೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಹಿಮಾನ್ ಹತ್ಯೆಯಿಂದ ಸಿಟ್ಟಿಗೆದ್ದಿರೋ ಮುಸ್ಲಿಂ ಮುಖಂಡರು ಸಿಎಂ ಹಾಗೂ ಡಿಸಿಎಂ ಜಿಲ್ಲೆಗೆ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ನಮಗೆ ಪಕ್ಷಕ್ಕಿಂತ ನಮ್ಮ ಮುಸ್ಲಿಂ ಸಮುದಾಯವೇ ಮುಖ್ಯ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮುಖಂಡರು ಸಾಮೂಹಿಕ ರಾಜೀನಾಮೆ ಕೊಡಬೇಕು ಎಂದು ಮುಸ್ಲಿಂ ಮುಖಂಡನೊಬ್ಬ ಈ ಕೊಲೆಯನ್ನೇ ಮುಂದಿಟ್ಟು ಆಕ್ರೋಶದಿಂದ ಮಾತಾಡಿದ್ದಾನೆ. നിങ്ങൾ സാമൂഹികമായി മുസ്ലിംസ് സാമൂഹികമായിട്ട് മുസ്ലിം നായകന്മാര് നിങ്ങൾ കോൺഗ്രസ് പാർട്ടിയോ ഡിസൈൻ ആക്കിയിട്ട് പുറത്തു വരും. ഞങ്ങൾ ഏ പാർട്ടി നിങ്ങൾ ಸೇರണ്ട, നിങ്ങൾ അതേ കോൺഗ്രസ് നിങ്ങൾ ഒപ്പിക്ക് വണ്ട നിങ്ങൾക്ക് ഞങ്ങൾ സമുദായ ഇസത്തിലൂടെ ജീവിക്കണം. എത്ര തല തപ്പിട്ട് ജീവിച്ചിട്ടുള്ള യൂട്ടിക്കാത്തവർക്ക് ചെല്ലണം, நீங்க சலீமுக்கு சொல்லணும், நீங்க ஜமீர் அஹ்மதுக்கு சொல்லணும், நீங்க வேற யார் முஸ்லிம்ஸ் உள்ளாரு ರಹಿಮಾನ್ ಮೃತದೇಹವನ್ನ ಆತನ ಹುಟ್ಟೂರು ಬಂಟ್ವಾಳದ ಮದನಿನಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕಿಡಲಾಗಿತ್ತು. ಈ ವೇಳೆ ಸಾವಿರಾರು ಮಂದಿ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಮಸೀದಿಯಿಂದ ಕೊಳತಮಜಲು ಮನೆಯವರೆಗೆ ಮೆರವಣಿಗೆ ಮಾಡಿದ್ರು. 4 ಆಂಬ್ಯುಲೆನ್ಸ್ ಮೂಲಕ ಮೃತದೇಹ ಮೆರವಣಿಗೆ ಮಾಡಲಾಗಿದ್ದು ದಾರಿಯುದ್ದಕ್ಕೂ ಸಾವಿರಾರು ಜನ ಸೇರಿದ್ರು. ಫರಂಗಿಪೇಟೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ಜನರು ರಸ್ತೆ ತಡೆ ನಡೆಸಲು ಮುಂದಾದ್ರು. ಆಕ್ರೋಶಿತ ಗುಂಪನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. రోల్ చెప్పింది బాగా పూజ అంటే పోతుంది బాగా తిరగపోతున్న బాగా అయింది. ఇంకా అదే కూడిలో దానికి అవుతున్నాయి బాగా బాగా కూడిలో దానికి అవుతుంది. కేరళ నాకు ఇంక పోతున్నాయి ఆయన పోతుంది కట్టింది ఇంకా ఇంకో అధ్యాయులు వస్తుంది కంటే పేట పాత్ర ರಹಿಮಾನ್ ಹತ್ಯೆಯ ನಂತರ ಪರಿಸ್ಥಿತಿಯ ಲಾಭ ಪಡೆದು ಕೆಲವು ಕಿಡಿಗೇಡಿಗಳು ಇಡೀ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಿಸಲು ಮುಂದಾದ್ರು. ಇದೇ ಕಾರಣದಿಂದ ಕಲ್ಲು ತೂರಾಟ ನಡೆಸಿದ್ದು ಬಸ್ಗಳ ಮೇಲೆ ಕಲ್ಲೆಸೆಯಲಾಗಿದೆ.
ಸುರತ್ಕಲ್ನಲ್ಲಿ ಬೈಕ್ನಲ್ಲಿ ಬಂದ ಕಿಡಿಗೇಡಿಗಳು ಬಸ್ ಮೇಲೆ ಕಲ್ಲು ತೂರಿದರು. ಅಮ್ಮುಂಜೆಯಲ್ಲಿ ಆಟೋದಲ್ಲಿ ಬಂದ ದುಷ್ಕರ್ಮಿಗಳು ಖಾಸಗಿ ಬಸ್ ಅಟ್ಟಾಡಿಸಿದ್ರು. ಇನ್ನು ಬಿಸಿ ರೋಡ್ನ ಕೈಕಂಬದಲ್ಲಿ ಬೈಕ್ ಶೋರೂಮ್ ಮೇಲೆ ಕಲ್ಲು ತೂರಿದ್ರು. ಗ್ಲಾಸ್ ಒಡೆದು ದಾಂಧಲೆ ಮಾಡಿದ್ರು. ಸುರತ್ಕಲ್ನಲ್ಲಿ ಮತ್ತೊಂದು ಖಾಸಗಿ ಬಸ್ ಮೇಲೆ ಕಲ್ಲು ತೂರಿದ ಪರಿಣಾಮ ಬಸ್ನ ಮುಂಭಾಗದ ಗಾಜು ಪುಡಿಪುಡಿಯಾಯಿತು. 15 ಮಂದಿ ವಿರುದ್ಧ ಎಫ್ಐಆರ್, ಖಾಕಿ ಪಡೆ ತಲಾಶ್. ರಹಿಮಾನ್ ಹತ್ಯೆಗೆ ಸಂಬಂಧಿಸಿದಂತೆ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯಾಳು ಕಲಂದರ್ ಶಫಿ ನೀಡಿದ ದೂರಿನಡಿ ಕೇಸ್ ದಾಖಲಿಸಲಾಗಿದ್ದು, ದೀಪಕ್, ಸುಮಿತ್ ನೇತೃತ್ವದಲ್ಲಿ ಹಂತಕರು ಬಂದು ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಪೊಲೀಸರ 5 ತಂಡಗಳನ್ನು ರಚಿಸಲಾಗಿದ್ದು, ಆರೋಪಿಗಳ ಇನ್ನೂ ಕರಾವಳಿಯಲ್ಲಿ ಹಿಂದೂ ಅಥವಾ ಮುಸ್ಲಿಂ ಯುವಕರ ರಕ್ತ ಹರಿಯುತ್ತಿದ್ದರೆ ರಾಜಕೀಯ ಸಂಘರ್ಷ ಶುರುವಾಗಿ ಬಿಡುತ್ತದೆ. ಅಬ್ದುಲ್ ರಹಿಮಾನ್ ಹತ್ಯೆಯ ನಂತರ ಕೂಡ ರಾಜಕೀಯದ ಕೆಸರೆರ್ಚಾಟ ಆರಂಭವಾಗಿದೆ. ಎಸ್ಡಿಪಿಐ ನಾಯಕರು ಸಂಘ ಪರಿವಾರದ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸಂಘ ಪರಿವಾರಕ್ಕೆ ಸೇರಿದ ಗೂಂಡಾಗಳಿಂದ ಹತ್ಯೆಯಾಗಿದೆ. ಕೆಲ ಕಿಡಿಗೇಡಿಗಳಿಂದ ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಬಂದಿದ್ದು, ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆ ಹಾಕಿದ್ರು. ಅಲ್ಲಿ ರಕ್ತಕ್ಕೆ ರಕ್ತ ಎಂದು ಶಪಥ ಮಾಡಿದ್ರು. ಭರತ್ ಕುಂಡೇಲು, ಶ್ರೀಕಾಂತ್ ಶೆಟ್ಟಿ ಪ್ರತೀಕಾರದ ಮಾತಾಡಿದ್ರು. ಆದರೆ ಬೆದರಿಕೆ ಹಾಕಿದವರನ್ನ ಪೊಲೀಸರು ಬಂಧಿಸಿಲ್ಲ. ಏನಾಯಿತು? 15 ಮಂದಿಯಿಂದ ಅಬ್ದುಲ್ ರಹಿಮಾನ್ ಹತ್ಯೆಯಾಗಿದೆ. ಕೆಲ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ. ಸಂಘ ಪರಿವಾರದ ಮುಖಂಡರು ಓಪನ್ ಹೇಳಿಕೆ ಕೊಟ್ಟರು, ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಮತ್ತೆ ರಿವೆಂಜ್ ವಾರ್. ಮೇ ತಿಂಗಳ ಮೊದಲ ದಿನವೇ ರೌಡಿ ಶೀಟರ್ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಗುತ್ತಿದ್ದಂತೆ ಪ್ರತೀಕಾರದ ಮಾತುಗಳು ಶುರುವಾಗಿದ್ದವು. ನೆತ್ತರಿಗೆ ನೆತ್ತರಿನ ಮೂಲಕವೇ ಪ್ರತೀಕಾರದ ಮಾತುಗಳು ಕೇಳಿಬಂದಿದ್ವು. ಈಗ ಅಬ್ದುಲ್ ರಹಿಮಾನ್ ಹತ್ಯೆಯ ನಂತರ ಮತ್ತೆ ಅದೇ ಪ್ರತೀಕಾರದ ಮಾತು ಶುರುವಾಗಿದೆ. ಟಾರ್ಗೆಟ್ ಬಾಯ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಲಾಗಿದ್ದು, ಬಜರಂಗ ದಳದ ಭರತ್ ಕುಂಡೇಲುಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ 3 ವರ್ಷಗಳಲ್ಲಿ 7 ಮಂದಿಯ ಹತ್ಯೆಗಳಾಗಿದ್ದು, 2022ರಲ್ಲಿ ಮೊದಲು ಬೆಳ್ಳಾರಿಯಲ್ಲಿ ಮಸೂದ್ನನ್ನ ಕೊಲ್ಲಲಾಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಪ್ರವೀಣ್ ನೆಟ್ಟಾರು ಮರ್ಡರ್ ಅದೇ ಬೆಳ್ಳಾರಿಯಲ್ಲಿ ನಡೆಯಿತು. ಪ್ರವೀಣ್ ನೆಟ್ಟಾರು ಕೊಲೆಯಾಗಿ 2 ದಿನದಲ್ಲಿ ಪ್ರತೀಕಾರದ ಹೆಸರಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ನನ್ನ ಕೊಂದು ಹಾಕಿದ್ರು. ನಂತರ ಕಾಟಿಪಳ್ಳದ ಜಲೀಲ್, ಕುಡುಪುನಲ್ಲಿ ಅಶ್ರಫ್, ಬಜ್ಪೆಯಲ್ಲಿ ಸುಹಾಸ್ ಶೆಟ್ಟಿ, ಹೀಗೆ ಒಬ್ಬರಾದ ಮೇಲೊಬ್ಬರ ಹತ್ಯೆ ನಡೆಯುತ್ತಲೇ ಇದೆ. ಇದೀಗ ಬಂಟ್ವಾಳದ ಅಬ್ದುಲ್ ರಹಿಮಾನ್ನನ್ನ ಕೊಲ್ಲಲಾಗಿದ್ದು, ಕರಾವಳಿಯಲ್ಲಿ ಕೊಲೆಯ ದಾಹ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ದುರಂತ ಅಂದ್ರೆ ಕರಾವಳಿ ಜಿಲ್ಲೆಯಲ್ಲಿ ಪ್ರತೀಕಾರದ ಕೊಲೆಗಳಿಗೆ ಇತಿಶ್ರೀ ಹಾಡಬೇಕಿದ್ದ ಪೊಲೀಸರು ಕೂಡ ಪ್ರತೀಕಾರದ ಕೊಲೆಯಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುವ ರೀತಿಯಲ್ಲೇ ಮಾತಾಡುತ್ತಿದ್ದಾರೆ. ನೋಡಪ್ಪ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬ್ರು ಇರ್ಬೋದು, ನೀವು ಯಾರು ಹೊಸಬ್ರು ಇಲ್ಲ. ನಿಮಗೆ ಈ ಜಿಲ್ಲೆಯ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಗೊತ್ತಿದೆ. ನೀವು ಇದ್ದಿಲ್ಲ. ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿದೆ. ಬಂಟ್ವಾಳದ ರಹಿಮಾನ್ ಕೊಲೆ ವಿಚಾರ ಇದೀಗ ರಾಜಕೀಯವಾಗಿಯೂ ಚರ್ಚೆಗೆ ವೇದಿಕೆಯಾಗಿದೆ. ಕರಾವಳಿಯಲ್ಲಿ ಪದೇ ಪದೇ ಶಾಂತಿ ಕದಡಲು ರಾಜಕೀಯ ಹುನ್ನಾರದಿಂದಲೇ ಧರ್ಮದ ಅಮಲು ಹೆಚ್ಚಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ, ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ, ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಹಳ ಬೇಜವಾಬ್ದಾರಿಯಿಂದ ಮಾತಾಡುವುದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಾವುಗಳನ್ನ ನೋವುಗಳನ್ನ ನೋಡಿದ್ರೆ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಅದರ ತುಷ್ಟೀಕರಣ ರಾಜಕೀಯ.
ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನ ಭೇಟಿಯಾಗಿ ಮುಸ್ಲಿಂ ಮುಖಂಡರು ದೂರು ನೀಡಿದ್ದಾರೆ. ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಉದ್ರೇಕಕಾರಿ ಭಾಷಣ ಮಾಡಿದ್ದೇ ರಹಿಮಾನ್ ಕೊಲೆಗೆ ಕಾರಣ ಎಂದು ದೂರು ಕೊಟ್ಟಿದ್ದಾರೆ. ಪೊಲೀಸರು ರಹಿಮಾನ್ ಹಂತಕರ ಬೇಟೆಗಿಳಿದಿದ್ದು ಈಗಾಗಲೇ 3ರನ್ನ ವಶಕ್ಕೆ ಪಡೆದಿದ್ದಾರೆ. ಹಿಂದೂ ಮುಸ್ಲಿಂ ಎಂಬ ಹೆಸರಿನಲ್ಲಿ ಕರಾವಳಿಯಲ್ಲಿ ನಡೆಯುತ್ತಿರುವ ಕೊಲೆಗಳಿಗೆ ಕೊನೆ ಎಂದು ಜನರು ನೆಮ್ಮದಿಯಿಂದ ಜೀವನ ನಡೆಸುವಂತೆ ಮಾಡಲು ಸರ್ಕಾರ ಹಂತಕರು ಹಾಗೂ ಅವರಿಗೆ ಪ್ರಚೋದನೆ ನೀಡುತ್ತಿರುವ ಕಾಣದ ಕೈಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕಿದೆ. ಇಲ್ಲದೆ ಹೋದ್ರೆ ಕರಾವಳಿಯಲ್ಲಿ ಇನ್ನೆಷ್ಟು ಹೆಣಗಳು ಉರುಳುತ್ತವೆ ಎನ್ನುವುದನ್ನ ಊಹಿಸೋದೇ ಕಷ್ಟ ಎಂಬಂತಾಗಿರುವುದು ನಿಜಕ್ಕೂ ವಿಪರ್ಯಾಸ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇಲ್ಲಿ ನಡೀತಾ ಇರುವ ಕೊಲೆಗಳಿಗೆ ಕೊನೆ ಹಾಡಬೇಕಾಗಿರುವಂಥದ್ದು ನಿಮಗೆ ಉತ್ತರ ಗೊತ್ತಿದೆ ಅಂತ ಹೇಳುವಂಥ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಹೇಳ್ತಾ ಇದ್ದರೆ ಇದು ಕೈಚೆಲ್ಲಿ ಕುಳಿತಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಆ ರೀತಿಯಾದಂತಹ ಪರಿಸ್ಥಿತಿ ಆಗಬಾರ್ದು. ಇದಕ್ಕೆ ಕಾರಣಗಳು ನಿಮಗೂ ಕೂಡ ಗೊತ್ತಿದೆ, ಅದನ್ನು ನೀವು ಬಹಿರಂಗವಾಗಿ ಹೇಳೋದಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಅಂತೇಳಿ. ಆದರೆ ತತ್ಕ್ಷಣಕ್ಕೇ ಇಂತಹ ಪ್ರತಿಕಾರದ ಕೊಲೆಗಳಿಗೆ ಇತಿಶ್ರೀ ಹಾಡಿಸಬೇಕಾದಂತಹ ಮೂಲವನ್ನು ಹುಡುಕಬೇಕು. ಇಲ್ಲದೆ ಹೋದರೆ ಒಂದು ಕೊಲೆಗೆ ಮತ್ತೊಂದು ಕೊಲೆ ಆಗುತ್ತೆ, ಎಲ್ಲ ನಿಮಗೆ ಗೊತ್ತಿದೆ. ಅಂದರೆ ಏನು ಆಡಳಿತ ನಡೀತಾ ಇದೆ, ಯಾವ ರೀತಿ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ. ಕರ್ನಾಟಕದ ಕರಾವಳಿಯಲ್ಲಿ ಕೊಲೆಗಳು ನಡೀತಾ ಹೋಗ್ತವೆ, ನಿಮಗೆ ಗೊತ್ತಿದೆ. ಏನಕ್ಕೆ ನಡೀತವೆ ನಿಮ್ಗೆ ಗೊತ್ತಿದೆ. ಹಾಗಾದರೆ ಪೊಲೀಸರು ಇರೋದೇನಕ್ಕೆ? ಕೊಲೆ ಆದ ನಂತರ ಹೋಗಿ ಅಲ್ಲಿ ಮಹಜರ್ ಮಾಡೋದಕ್ಕಿರುವಂಥದ್ದು ಪೊಲೀಸರು ಇರುವಂಥದ್ದು. ಇದನ್ನು ತಡಿಬೇಕಂತ ಜವಾಬ್ದಾರಿ ಯಾರದ್ದು? ಸರ್ಕಾರ ಈ ಕೆಲಸವನ್ನು ಯಾವಾಗ ಮಾಡುತ್ತೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಈ ವಿಚಾರಗಳಲ್ಲಿ ಸರ್ಕಾರ ಬಹಳ ಸೀರಿಯಸ್ ಆಗಲೇಬೇಕು. ಇಲ್ಲದೆ ಹೋದರೆ ಈ ಕೊಲೆಗಳಿಗೆ ಕೊನೆ ಇಲ್ಲದಂತಾಗುತ್ತೆ. ಮತ್ತು ಇದೇ ರೀತಿಯಾದಂಥ ಆಟಿಟ್ಯೂಡಲ್ಲಿ ಹೋದರೆ ನಿಜಕ್ಕೂ ಕೂಡ ಇನ್ನೆಷ್ಟು ಹೆಣಗಳು ಉರುಳುತ್ತವೆ ಗೊತ್ತಿಲ್ಲ. ಅದರಿಂದ ಇನ್ಯಾರ ಮನೆಗಳು ಮೇಲಕ್ಕೆ ಹೋಗ್ತವೆ, ಇನ್ಯಾರ ಮನೆಗಳು ಅನಾಥ ಆಗ್ತವೆ ಅನ್ನೋದನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬಹಳ